ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ. ಎಲ್ಲರನ್ನು ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ಇದ್ದೀನಿ ಪುದೀನ ಎಲ್ಲ ತಗೊಂಡು ಬಿಡಿಸ್ಕೊಂಡಿದ್ದೀನಿ. ಈಗ ಇದನ್ನು ತೊಳ್ಕೊಬೇಕು. ಓಕೆ, ನೀಟಾಗಿ ತೊಳ್ಕೊಂಡು ಈಗ ಇದನ್ನು ನೀಟಾಗಿ ತೊಳ್ಕೊಂಡು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೋಬೇಕು. ಒರೆಸ್ಕೊಂಡು ನೆಕ್ಸ್ಟ್ ಇದನ್ನು ಹುರ್ಕೋಬೇಕು. ನಾನು ಇವಾಗ ಪುದೀನ ಹುರ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ. ಹಸಿ ವಾಸನೆ ಇದ್ದರೆ ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಇದನ್ನು ಚೆನ್ನಾಗಿ ಇನ್ನೂ ಸ್ವಲ್ಪ ಹುರಿಬೇಕು. ಇನ್ನೂ ಸ್ವಲ್ಪ ಹುರಿದ್ರೆ ಹಸಿ ವಾಸನೆ ಹೋಗುತ್ತೆ. ನೆಕ್ಸ್ಟ್ ಇವಾಗ ಗ್ರೀನ್ ಚಿಲ್ಲಿ ಹಾಕ್ಕೊತೀನಿ. ಓಕೆ, ಗ್ರೀನ್ ಚಿಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಟೊಮಾಟೊ ಹಾಕ್ಕೊಳ್ತೀನಿ. ಟೊಮಾಟೊ, ಗ್ರೀನ್ ಚಿಲ್ಲಿ ಇದನ್ನು ಬಾಡಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಬಾಡಿಸ್ಕೊಂಡು ಇವಾಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಬಿಡೋಣ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬಾಡಿಸ್ಕೋಬೇಕು. ನೆಕ್ಸ್ಟ್ ಇವಾಗ ಸ್ವಲ್ಪ ಹುಣಸೆಹಣ್ಣು ಹಾಕಿ ಇವಾಗ 2 ಬೆಳ್ಳುಳ್ಳಿ ಹಾಕ್ತೀನಿ, 4 ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹಾಕ್ಕೋಬೇಕು. ನೆಕ್ಸ್ಟ್ ಸ್ವಲ್ಪ ಹುಣಸೆಹಣ್ಣು ಇರುತ್ತಲ್ಲ, ಹುಣಸೆಹಣ್ಣು ಹಾಕ್ಕೋಬೇಕು. ಈ ತೊಕ್ಕ ಐತಲ್ಲ 15 ದಿವಸ ಇಟ್ಟರೆ ಹಾಳಾಗಲ್ಲ. ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಓಕೆ, ಅಕ್ಕಿನ ಒಂದು 4 ರಿಂದ 6 ಗಂಟೆ ನೆನೆಸಿದ್ರೆ ಚೆನ್ನಾಗಿರುತ್ತೆ. ಓಕೆ, ಇದಕ್ಕೆ ಉದ್ದಿನಬೇಳೆ ಅಂತ ಏನು ಮಿಕ್ಸ್ ಮಾಡೋ ಹಾಗಿಲ್ಲ. ಬೇರೆ ದೋಸೆಗೆಲ್ಲ ನಾವು ಉದ್ದಿನಬೇಳೆ ಅಥವಾ ಮೆಂತ್ಯಕಾಳು, ಕಡಲೆಬೇಳೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತೀವಿ. ಇದಕ್ಕೆಲ್ಲ ಏನಿಲ್ಲ, ಬರೀ ಅಕ್ಕಿ ಅಷ್ಟೇ ಹಾಕಬೇಕು. ಬಾಕಿ ಏನು ಐಟಮ್ನೂ ಹಾಕಿದರೆ ಚೆನ್ನಾಗಿ ಬರೋಲ್ಲ. ಓಕೆ, ಬರೀ ನೀರಷ್ಟೇ ಹಾಕ್ತೀನಿ. 4 ಅವರ್ಸ್ ರೆಸ್ಟ್ ಮಾಡಿ ಇಟ್ಟಿದೆ. 4 ರಿಂದ 6 ಅವರ್ಸ್ ಆದ್ರೂ ಓಕೆ ಏನು ತೊಂದರೆ ಇಲ್ಲ. ಇವಾಗ ನೀರು ಹಾಕಿ ಜಲ ಕ್ಲೀನಾಗಿ 1 2 ರಿಂದ 3 ಸಲ ತೊಳೆದು ಮಿಕ್ಸಿ ಮಾಡಿ ಇಟ್ಕೋಬೇಕು ಇದನ್ನು. ಓಕೆ, ಇವಾಗ ನೆಂದಿದೆ ಇದು. ಇದನ್ನು 2-3 ಸಲ ಮತ್ತೆ ನೀರು ಚೇಂಜ್ ಮಾಡ್ತೀನಿ. ತೊಳಿಬೇಕಾದ್ರೂ ನೀರು ಚೇಂಜ್ ಮಾಡಿದ್ದೀನಿ, ಮತ್ತು ಇವಾಗೂ ನೀರು ಚೇಂಜ್ ಮಾಡಿ ಇದಕ್ಕೆ ಏನು ಮಿಕ್ಸ್ ಮಾಡಲಾರ್ದಂಗೆ ರುಬ್ಕೋಬೇಕಷ್ಟೇ. ರುಬ್ಕೋಣ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು. ಓಕೆ, ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊತೀನಿ. ಲಿಡ್ ಕ್ಲೋಸ್ ಮಾಡಿ. ಓಕೆ, ನೆಕ್ಸ್ಟ್ ಓಕೆ ರುಬ್ಕೊಂಡಾಗಿದೆ. ಒಂದನ್ನು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇವಾಗ ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಓಕೆ, ಇನ್ನು ನೀರು ಹಾಕಿ ತೊಳಿಬೇಕು. ಯಾಕಂದರೆ ಇದು ನೀರು ದೋಸೆ ಅಲ್ಲ, ನಡೆಯುತ್ತೆ. ನುಣ್ಣಗೆ ರುಬ್ಕೋಬೇಕು. ಎಷ್ಟು ಸಾಧ್ಯ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿದ್ದು ಬೇಕು. ಇದು ಹಿಟ್ಟರೆ ಅಂದರೆ ಚೆನ್ನಾಗಿರುತ್ತೆ. ಲಿಡ್ ಕ್ಲೋಸ್ ಮಾಡಿ ಇದನ್ನು ನೆನೆಸಕ್ಕೆ ಇಡ್ತೀನಿ. ಓಕೆ, ಫಸ್ಟು ಉಪ್ಪು ಹಾಕ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಓಕೆ, ನೆಕ್ಸ್ಟ್ ಚಿಟಿಕೆ ಸೋಡಾ ಪುಡಿ. ಓಕೆ, ಅಡುಗೆ ಸೋಡಾ ಹಾಕ್ತೀನಿ. ಓಕೆ, ಇದನ್ನು ನೀರು ಎಷ್ಟು ಕ್ವಾಂಟಿಟಿಯಲ್ಲಿ ನೀರು ಹಾಕ್ತೀರಿ ನೋಡಿಕೊಂಡು, ಇನ್ನೂ ಸ್ವಲ್ಪ ನೀರು ಬೇಕಂದರೆ ನೀರು ಹಾಕ್ಕೋಬೇಕು. ಸ್ವಲ್ಪ ಗಟ್ಟಿ ಇದೆ, ಇನ್ನೂ ಸ್ವಲ್ಪ ನೀರು ಹಾಕ್ಕೊತೀನಿ. ಓಕೆ, ಇವಾಗ ಸ್ವಲ್ಪ ಕಾವಲಿಗೆ ಇದು ಹಾಕ್ಕೊತೀನಿ. ಎಣ್ಣೆ ಹಚ್ಕೊತೀನಿ. ಕಾವಲಿಗೆ ಎಣ್ಣೆ ಸವರ್ಕೊಂಡು ನೆಕ್ಸ್ಟ್ ಇವಾಗ ಬ್ಯಾಟರ್ ನೀರು ಬ್ಯಾಟರ್ ಇದೆ ಅಲ್ಲ, ಓಕೆ, ಇವಾಗ ಹಾಕೋಣ. ಬಿಡಬೇಕು. ನೆಕ್ಸ್ಟ್ ಈ ಕಡೆ ಫುಲ್ ಸ್ಪ್ರೆಡ್ ಮಾಡಬೇಕು. ತುಂಬ ಟೇಸ್ಟಿ ಇರುತ್ತೆ ಇದು. ಓಕೆ, ಇದಕ್ಕೆ ಏನು ಹಾಕೋದು ಬೇಡ, ಇಷ್ಟೇ ಸಾಕು. ಇದನ್ನು ಇವಾಗ ಟರ್ನ್ ಮಾಡ್ಕೋಬೇಕು. ಸ್ವಲ್ಪ ಮೆತ್ತಗಿರುತ್ತೆ ಇದು. ಹಿಟ್ಟು ನೀರಿರೋದ್ರಿಂದ ಸ್ವಲ್ಪ ನಿಧಾನಾಗಿ ಬಿಡಿಸ್ಕೋಬೇಕು. ಎಲ್ಲ ಸೈಡಿಂಗೆ ಬಿಡಿಸ್ಕೊಂತ ಬರಬೇಕು, ನೀಟಾಗಿ ಬರುತ್ತೆ. ಓಕೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಓಕೆ, ವೆರಿ ಟೇಸ್ಟಿ ಆಗಿರುವಂಥ ದೋಸೆಗಳ ರಾಜ ಆಗಿರುವಂತಹ ನೀರು ದೋಸೆ ಹಾಗೂ ಪುದೀನ ತೊಕ್ಕು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.
ಈ ಪುದೀನ ತೊಕ್ಕ ಐತಲ್ಲ ಒಂದು 15 ಡೇಸ್ ಇಟ್ಟರು ಕೂಡ ಹಾಳಾಗಲ್ಲ. ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಹೆಲ್ದಿ ರೆಸಿಪಿ ಆಗಿರುತ್ತೆ. ಒಂದು 15 ಡೇಸ್ ಅಥವಾ 20 ಡೇಸ್ ಇಟ್ಟರು ಏನು ಕೆಡಲ್ಲ. ಇದಕ್ಕೆ ನೀರು ಅಂತ ಯೂಸ್ ಮಾಡಿಲ್ಲ. ಓಕೆ, ಪುದೀನದಲ್ಲಿ ಇರುವುದು ಮತ್ತು ಹಾಗೂ ಸ್ವಲ್ಪ ಹುಣಸೆಹಣ್ಣು ಟೊಮಾಟೊ ಹಣ್ಣು ಹಾಕಿ ಹಸಿ ಖಾರ ಹಾಕಿ ರುಬ್ಬಿರುವಂಥದ್ದು. ಇದು ವೆರಿ ಟೇಸ್ಟಿ ಆಗಿರುತ್ತೆ. ಓಕೆ.